ಬಿಜೆಪಿ ನಾಯಕರೇ ಇಲ್ಲಿ ನೋಡಿ, ನಿಮ್ದೇ ಶಾಸಕ ವಿಪಕ್ಷ ನಾಯಕ ಅಂತರ್ಧರ್ಮೀಯ ಮದುವೆಯಲ್ಲಿ ಭಾಗಿ. ಪ್ರೇಮಕಾಂಡ ಅಂತ ಬೊಬ್ಬೆ ಹೊಡೆಯುವ ಬಿಜೆಪಿ ನಾಯಕರೇ ಸ್ವಲ್ಪ ಇಲ್ಲಿ ನೋಡಿ, ನಿಮ್ಮದೇ ಶಾಸಕ ವಿಪಕ್ಷ ಉಪನಾಯಕ ಅಂತರ್ಧರ್ಮೀಯ ಮದುವೆಗೆ ಭಾಗಿ. ಹಿಂದೂ ಯುವತಿ ಮುಸ್ಲಿಂ ಯುವಕನ ಮ್ಯಾರೇಜ್ ನಲ್ಲಿ ಬಿಜೆಪಿ ಎಂಎಲ್ಎ ಭಾಗಿ. ಸೌಹಾರ್ದಯುತ ಮದುವೆಗೆ ಸಾಕ್ಷಿಯಾದ ಶಾಸಕ ಅರವಿಂದ್ ಬೆಲ್ಲದ್. ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿರುವ ಮುಸ್ಲಿಂ ಯುವಕ. ಹಿಂದೂ ಮುಸ್ಲಿಂ ಮದುವೆಗೆ ಸಾಕ್ಷಿಯಾದ ವಿಪಕ್ಷ ಉಪನಾಯಕ. ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್. ತಮ್ಮದೇ ಕ್ಷೇತ್ರದ ಪ್ರೇಮಕಾಂಡ ಮ್ಯಾರೇಜ್ ನಲ್ಲಿ ಬಿಜೆಪಿ ಶಾಸಕ ಭಾಗಿ. ಹಿಂದೂ ಮುಸ್ಲಿಂ ನವಜೋಡಿಯನ್ನ ಆಶೀರ್ವದಿಸಿದ ಶಾಸಕ ಬೆಲ್ಲದ್. ನೀವು ನೋಡ್ತಾ ಇರ್ಬೋದು ಹಿಂದೂ ಮುಸ್ಲಿಂ ಇಬ್ಬರ ಅಂದ್ರೆ ಹಿಂದೂ ಯುವತಿ ಮುಸ್ಲಿಂ ಹುಡುಗ, ಸೊ ಇವರಿಬ್ರು ಕೂಡ ಮದುವೆಯನ್ನ ಆಗಿದ್ದಾರೆ. ಈ ಒಂದು ಮದುವೆಗೆ ಅರವಿಂದ್ ಬೆಲ್ಲದ್ ಅಟೆಂಡ್ ಮಾಡಿ ನವಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ. ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಬಿಜೆಪಿಯವರು ಯುದ್ಧಕಾಂಡ ಪ್ರೇಮಕಾಂಡವನ್ನ ಯುದ್ಧಕಾಂಡ ಮಾಡ್ಕೊಂಡಿದ್ರು. ಬಟ್ ನಿಮ್ಮದೇ ಶಾಸಕರು ಈಗ ಇದೇ ಸೌಹಾರ್ದಯುತ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಹಿಂದೂ ಯುವತಿಯನ್ನ ಪ್ರೀತಿಸಿ ಮುಸ್ಲಿಂ ಹುಡುಗ ಮದುವೆ ಆಗಿದ್ರು. ಪ್ರೇಮಕಾಂಡ ಅಂತ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ಬಜರಂಗ ದಳ. ಅರವಿಂದ್ ಬೆಲ್ಲದ್ ಭಾಗಿಯಾಗಿದ್ದಕ್ಕೆ ಬಜರಂಗ ದಳ ಗಪ್ಚುಪ್. ಯುವತಿ ಮನೆಗೆ ಹೋಗಿ ವಿಚಾರಿಸಿ ವಾಪಸ್ ಬಂದ ಕಾರ್ಯಕರ್ತರು. ಈ ಮೂಲಕ ತಮ್ಮ ಸಿದ್ಧಾಂತ ಬದಲಿಸಿಕೊಳ್ತಾ ಬಜರಂಗ ದಳ. ಧಾರವಾಡದ ಸತ್ತೂರು ಬಡಾವಣೆ ಹೋಟೆಲ್ನಲ್ಲಿ ನಡೆದ ಮದುವೆ. ಹಿಂದೂ ಯುವತಿ ಜೊತೆ ಲವ್ ಮಾಡಿ ಮುಸ್ಲಿಂ ಯುವಕ ಮ್ಯಾರೇಜ್. ಕಳೆದ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದ ವಚನ ಹಾಗೂ ಆದಿಬ್. ಸೊ ಎಲ್ಲೇ ಹಿಂದೂ ಮುಸ್ಲಿಂ ಮದ್ವೆ ಆಗಿದ್ರೆ ಬಜರಂಗ ದಳದವರು ಎಂಟ್ರಿಯನ್ನ ಕೊಡ್ತಿದ್ರು. ಬಟ್ ಇಲ್ಲಿ ನೋಡಿ ಸ್ವಲ್ಪ ಕಹಾನಿ ಟ್ವಿಸ್ಟ್ ಆಗಿದೆ. ಟ್ವಿಸ್ಟ್ ಮೇ ಕಹಾನಿ, ಕಹಾನಿ ಮೇ ಟ್ವಿಸ್ಟ್. ಇಲ್ಲಿ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ, ಸೊ ಇವರ ಮದುವೆಗೆ ಅರವಿಂದ್ ಬೆಲ್ಲದ್ ಶಾಸಕರು ಹೋಗಿರ್ತಾರೆ. ಅಟೆಂಡ್ ಮಾಡಿ ನವ ದಂಪತಿಗಳಿಗೆ ಶುಭ ಹಾರೈಸಿ ಬರ್ತಾರೆ. ಸೊ ಇದನ್ನ ನೋಡಿರುವಂತಹ ಬಜರಂಗ ದಳ ವಿಚಾರಿಸ್ತಾರೆ ಯಾರಿದು ಏನಿದು ಎತ್ತ ಅಂತ. ಬಟ್ ಅವರ ಶಾಸಕರಲ್ವಾ ಹೋಗಿರೋದು, ಸೊ ಹಾಗಾಗಿ ಮೌನದಲ್ಲಿ ಇದ್ದಾರೆ ಬಜರಂಗ ದಳದವರು. ಹಾಗಾದ್ರೆ ಬಜರಂಗ ದಳದ ಸಿದ್ಧಾಂತ ಏನಾದ್ರೂ ಚೇಂಜ್ ಆಯ್ತಾ ಇವಾಗ ಅನ್ನೋದು ಸದ್ಯಕ್ಕಿರುವಂತಹ ಕ್ವಶನ್ ಮಾರ್ಕ್. ಸೊ ಬಜರಂಗ ದಳದವರು ಎಲ್ಲೇ ಒಂದು ಹಿಂದೂ ಮುಸ್ಲಿಂ ಒಂದು ಮದುವೆ ಆಗಿದ್ರೆ ಅಥವಾ ಒಂದು ಏನೇ ಆದರೂ ಕೂಡ ಬಜರಂಗ ದಳದವರು ಎಂಟ್ರಿಯನ್ನ ಕೊಡ್ತಾ ಇದ್ರು. ಸೊ ಅದಕ್ಕೆ ಆಪೋಸ್ ಮಾಡ್ತಾ ಇದ್ರು. ಬಟ್ ಈಗ ನೋಡಿ ಬಿಜೆಪಿಯವರು ಕೂಡ ಆಪೋಸ್ ಮಾಡ್ತಾ ಇದ್ರು. ಬಟ್ ಈಗ ಇದೇ ಆಪೋಸ್ ಮಾಡುವಂತಹ ಪಕ್ಷವೇ ಆಪೋಸ್ ಮಾಡುವಂತಹ ಪಕ್ಷದ ನಾಯಕರೇ ಇವಾಗ ಮದುವೆಗೆ ಹೋಗಿ ಆ ನವ ದಂಪತಿಗೆ ಆಶೀರ್ವಾದ ಮಾಡಿ ಫೋಟೋಕ್ಕೆ ಪೋಸ್ ಕೊಟ್ಟು ಬಂದಿದ್ದಾರೆ. ಸೊ ಈಗ ಎಲ್ಲಿ ಹೋಯ್ತು ನಿಮ್ಮ ಸಿದ್ಧಾಂತ ಬಜರಂಗ ದಳದವರು? ಹಾಗಾದ್ರೆ ಬಜರಂಗ ದಳದವರು ಮೌನವಾದ್ರ? ಎಸ್, ಹಿಂದೂ ಮುಸ್ಲಿಂ ಮದುವೆ ಆಗಿದೆ. ಪ್ರೇಮಕಾಂಡ ಅಂತ ಬಿಜೆಪಿಯವರು ಅಂದ್ರೆ ಬಿಜೆಪಿಯವರು ಅಪೋಸ್ ಮಾಡ್ತಾ ಇದ್ರು. ಎಲ್ಲೇ ಬಜರಂಗ ದಳದವರು ಅಪೋಸ್ ಮಾಡ್ತಾ ಇದ್ರು. ಹಿಂದೂ ಮುಸ್ಲಿಂ ಮದುವೆ ಆಗಿದ್ರೆ ಅಲ್ಲಿ ಹೋಗಿ ಅಲ್ಲಿ ಎಂಟ್ರಿಯನ್ನ ಕೊಟ್ಟು ಅಲ್ಲೊಂದು ದೊಡ್ಡ ಸೀನನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಅಪೋಸ್ ಮಾಡ್ತಾ ಇದ್ರು. ಬಟ್ ಇವತ್ತು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಯಾಕಂತ ಹೇಳಿದ್ರೆ
ಏನು ಅಪೋಸ್ ಮಾಡ್ತಾ ಇದ್ರು, ಅವರ ಸಿದ್ಧಾಂತ ಏನಿತ್ತು ಅದೆಲ್ಲವೂ ಕೂಡ ತಲೆ ಕೆಳಗಾಗಿದೆ. ಈಗ ಬಿಜೆಪಿಯ ಶಾಸಕರೇ, ಬಿಜೆಪಿಯ MLA ಅರವಿಂದ್ ಬೆಲ್ಲದವರು ಈಗ ಹಿಂದೂ ಮುಸ್ಲಿಂ ಇಬ್ರು ಕೂಡ ಲವ್ ಮಾಡಿರ್ತಾರೆ, ಸಾಕಷ್ಟು ವರ್ಷಗಳಿಂದ ಲವ್ ಮಾಡಿ ಈಗ ಮದುವೆ ಆಗ್ತಾ ಇದ್ದಾರೆ. ಸೊ ಆ ಮದುವೆಯ ಆರತಕ್ಷತೆಯ ಸಮಾರಂಭಕ್ಕೆ ಅರವಿಂದ್ ಬೆಲ್ಲದವರು ಹೋಗಿ ನವಜೋಡಿಗೆ ಆಶೀರ್ವಾದವನ್ನ ಮಾಡ್ತಾರೆ, ಫೋಟೋಕ್ಕೆ ಪೋಸ್ ಕೊಡ್ತಾರೆ. ಸೊ ಈಗ ಆ ಫೋಟೋ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಬಜರಂಗ ದಳದವರು ಕೂಡ ಏನಿದು ಎತ್ತ ಇದು ಎಲ್ಲವನ್ನ ವಿಚಾರಿಸಿದ್ದಾರೆ, ಅವರ ಮನೆಗೂ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದಾರೆ. ಬಟ್ ಆದರೆ ಈ ಎಲ್ಲ ವಿಚಾರಣೆಯ ನಂತರ ಸದ್ಯಕ್ಕಿರುವಂತಹ ಒಂದೇ ಒಂದು ಕ್ವಶನ್ ಏನು ಅಂದರೆ, ಬಜರಂಗ ದಳದವರು ಸೈಲೆಂಟ್ ಆಗಿರೋದು ಯಾಕೆ? ಅವರ ಸಿದ್ಧಾಂತ ಬದಲಾಯ್ತಾ? ಈ ಹಿಂದೆ ನೋಡಿರುವಂತಹ ಬಜರಂಗ ದಳದವರು ಯಾವ್ಯಾವ ರೀತಿಯಲ್ಲಿ ಅವರ ಸಿದ್ಧಾಂತವನ್ನ ಮುಂದೆ ಇಟ್ಟಿದ್ರು, ಬಟ್ ಈಗ ಯಾಕೆ ಸುಮ್ಮನಿದ್ದಾರೆ? ಅವರ ಸಿದ್ಧಾಂತವನ್ನ ಚೇಂಜ್ ಮಾಡ್ಕೊಂತಾರೆ. ಅವರ ಶಾಸಕರು ಮದುವೆಗೆ ಹೋದ್ರು, ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಈ ಒಂದು ಮದುವೆಗೆ ಹೋದ್ರು ಅನ್ನುವಂತಹ ಕಾರಣಕ್ಕೆ ಇವರ ಸಿದ್ಧಾಂತ ಬದಲಿಸಿಕೊಂಡ್ರ ಅನ್ನುವಂತಹದ್ದು ಈಗ ದೊಡ್ಡ ಕ್ವಶನ್ ಮಾರ್ಕ್. ಧಾರವಾಡದ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಅರವಿಂದ್ ಬೆಲ್ಲದವರು. ಇವತ್ತು ಅರವಿಂದ್ ಬೆಲ್ಲದವರು ಒಂದು ಮದುವೆಗೆ ಹೋಗ್ತಾರೆ. ಸೊ ಆ ಮದುವೆ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹಿಂದೂ ಸೊ ಲವ್ ಮಾಡಿ ಮದುವೆ ಆಗ್ತಾರೆ. ಬಟ್ ಹಿಂದೂ ಮುಸ್ಲಿಂ ಮದುವೆ ಆದಾಗ ಈ ಹಿಂದೂ ಮುಸ್ಲಿಂ ಮದುವೆಯನ್ನ ಆಪೋಸ್ ಮಾಡ್ತಾ ಇದ್ದಿದ್ದು ಬಿಜೆಪಿಯ ಬಜರಂಗ ದಳದವರು. ಎಲ್ಲೇ ಏನೇ ಆದ್ರೂ ಕೂಡ ಅಲ್ಲಿ ಇವರು ಬಜರಂಗ ದಳದವರು ಎಂಟ್ರಿ ಕೊಟ್ಟು ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿ ಅವರ ಸಿದ್ಧಾಂತವನ್ನ ಮುಂದಿಟ್ಟು ದೊಡ್ಡದಾಗಿ ಧರ್ಮದ ಯುದ್ಧವನ್ನ ಮಾಡ್ತಾ ಇದ್ರು. ಆದ್ರೆ ಅದೇ ಬಜರಂಗ ದಳದಲ್ಲಿ ಈಗ ಧರ್ಮದ ಯುದ್ಧ ಎಲ್ಲಿ ಹೋಯ್ತು? ನಿಮ್ಮ ಸಿದ್ಧಾಂತ ಎಲ್ಲೋಯ್ತು? ನಿಮ್ಮ ಶಾಸಕರೇ ಅರವಿಂದ್ ಬೆಲ್ಲದವರು, ನಿಮ್ಮ ಬಿಜೆಪಿ ಶಾಸಕರೇ ಅರವಿಂದ್ ಬೆಲ್ಲದವರು ಇವತ್ತು ಒಂದು ಮದುವೆಯ ಆರತಕ್ಷತೆಗೆ ಹೋಗ್ತಾರೆ. ಸೊ ಆ ಆರತಕ್ಷತೆಯಲ್ಲಿ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ. ಸೊ ಆಕ್ಚುಲಿ ಮದುವೆ ಆಗೋದು ತಪ್ಪಲ್ಲ, ಸೌಹಾರ್ದಯುತ ಅಂದರೆ ಎರಡೂ ಧರ್ಮದ ಒಂದು ಸೌಹಾರ್ದತೆಯನ್ನು ತೋರಿಸುವಂತಹ ಇದೊಂದು ಮದುವೆ. ಸೊ ಈ ನಿಟ್ಟಿನಲ್ಲಿ ಏನು ಮದುವೆ ಆಗ್ತಾ ಇದ್ದಾರೆ, ಆ ಮದುವೆಗೆ ನಮ್ಮ ಆಕ್ಷೇಪಣೆ ಇಲ್ಲ, ಖುಷಿನೇ ಆಗುತ್ತೆ. ಆ ವಧುವರರಿಗೆ ನಾವು ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಬಟ್ ಇಲ್ಲಿರುವಂತಹದ್ದು ಏನು ಗೊತ್ತಾ, ಈ ಹಿಂದೆ ಅಷ್ಟೊಂದೆಲ್ಲ ಬೊಬ್ಬೆ ಹೊಡಿತಿದ್ರಲ್ಲ ಬಿಜೆಪಿಯವರು, ಅಷ್ಟೊಂದೆಲ್ಲ ಬೊಬ್ಬೆ ಹೊಡಿತಿದ್ರಲ್ಲ ಬಜರಂಗ ದಳದವರು, ಅಯ್ಯೋ 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 ಹಿಂದೂ ಮುಸ್ಲಿಂ ಮದುವೆನ ಅಲ್ಲಿ ಹೋಗಿ ಎಂಟ್ರಿ ಕೊಟ್ಟು ಅಲ್ಲೊಂದಷ್ಟು ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿ ಅವ್ರಿಗೆ ಹೊಡೆದು ಇವ್ರಿಗೆ ಹೊಡೆದು ದೊಡ್ಡ ಗಲಾಟೆ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲಿ ಹೋದ್ರು? ನಿಮ್ಮ ಶಾಸಕರೇ ಅಲ್ವಾ ಅಂತರ್ಧರ್ಮೀಯ ಮದುವೆಗೆ ಹೋಗಿ ಭಾಗಿಯಾಗಿರೋದು, ಅಲ್ಲಿ ಅಲ್ವಾ ಒಂದು ಫೋಟೋಕ್ಕೆ ಪೋಸ್ ಕೊಟ್ಟಿರೋದು. ಸೊ ಈಗ ಎಲ್ಲಿ ಹೋಯ್ತು ನಿಮ್ಮ ಸಿದ್ಧಾಂತ? ಯಾಕೆ ನೀವು ಸೈಲೆಂಟ್ ಆಗಿದ್ದೀರಾ? ಯಾಕೆ ನೀವು ಅಲರ್ಟ್ ಆಗಿದ್ದೀರಾ? ಯಾಕೆ ನಿಮ್ಮ ಬುಡಕ್ಕೆ ಬರುತ್ತೆ ಅಂತನಾ? ಗೊತ್ತಿಲ್ಲ. ಸೊ ಬಟ್ ಈ ಮದುವೆ ನೋಡೋದಾದ್ರೆ ಸಾಕಷ್ಟು ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದಂತೆ ಈಗ ವಚನ ಮತ್ತು ಆದಿಬ್ ಅಂತ. ವಚನ ಹಿಂದೂ ಹುಡುಗಿ, ಆದಿಬ್ ಮುಸ್ಲಿಂ ಹುಡುಗ. ಸೊ ಧಾರವಾಡದ ಸತ್ತೂರು ಬಡಾವಣೆ ಹೋಟ್ಲಲ್ಲಿ ನಡೆದಿರುವಂತಹ ರಿಸೆಪ್ಷನ್ನು, ಈ ಒಂದು ರಿಸೆಪ್ಷನ್ನಿಗೆ ಅರವಿಂದ್ ಬೆಲ್ಲದವರು ಶಾಸಕರು ಹೋಗ್ತಾರೆ, ನವಜೋಡಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಒಂದು ಫೋಟೋಕ್ಕೆ ಪೋಸ್ ಕೊಡ್ತಾರೆ. ಸೊ ಈಗ ಇದೇ ಪ್ರೇಮಕಾಂಡ ಮ್ಯಾರೇಜನ್ನು ಯಾಕೆ ಯುದ್ಧಕಾಂಡ ಮಾಡ್ತಾ ಇಲ್ಲ? ಯುದ್ಧಕಾಂಡ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ನಾವು ಪ್ರವೋಕ್ ಮಾಡ್ತಾ ಇಲ್ಲ. ಬಟ್ ಏನಪ್ಪಾ ಅಂತ ಅಂದ್ರೆ, ಈ ಹಿಂದೆ ನೀವು ಮಾಡಿದ್ರಲ್ವಾ ಅದನ್ನ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ. ನಾವಂತ ಅಲ್ಲ, ಈಗ ಬಂದಿರುವಂತಹದ್ದು. ಯಾಕಂದ್ರೆ ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಈ ವೈರಲ್ ಆದ್ಮೇಲೆ ಜನಕ್ಕಿರುವಂತಹ ಒಂದೇ ಕ್ವಶನ್, ಇಷ್ಟು ದಿನ ಇರೋದು ಇವತ್ತ್ಯಾಕಿಲ್ಲ? ಇವತ್ತ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಇವತ್ತ್ಯಾಕೆ ಅಲರ್ಟ್ ಆಗಿದ್ದೀರಾ? ನಿಮ್ಮ ಶಾಸಕರು ಹೋದ್ರು ಅಂತ ನೀವು ಸೈಲೆಂಟ್ ಆಗಿದ್ದೀರಾ? ನಿಮ್ಮ ಶಾಸಕರು ಹೋಗಿದ್ದಕ್ಕೆ ನಿಮ್ಮ ಸಿದ್ಧಾಂತವನ್ನ ಚೇಂಜ್ ಮಾಡ್ಕೊಂಡ್ರ? ನೆಕ್ಸ್ಟ್ ಬೇರೆ ಎಲ್ಲಾರಾದ್ರೆ ನೀವು ಇದೇ ರೀತಿ ಸೀನ್ ಕ್ರಿಯೇಟ್ ಮಾಡ್ತೀರಾ, ಬಟ್ ಅಲ್ಲಿ ನಿಮ್ಮ ಶಾಸಕರು ಯಾರು ಹೋಗಿರಲ್ಲ. ಸೊ ಇದ್ಯಾವ ನ್ಯಾಯ?
ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ನೀವು ವರ್ತನೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಶಾಸಕರಿಗೆ ಮಾತ್ರ ಒಂದು ನ್ಯಾಯ, ಬೇರೆಯವ್ರು ಯಾರೇ ಹೋದ್ರು, ಬೇರೆಯವ್ರು ಯಾರೇ ಹಿಂದೂ ಮುಸ್ಲಿಂ ಮದುವೆ ಆದ್ರು ಅಲ್ಲಿ ಯಾಕೆ ನೀವು ತಕರಾರನ್ನ ಮಾಡ್ತೀರಾ, ಅಲ್ಲಿ ಯಾಕೆ ನೀವು ಸೀನ್ ಕ್ರಿಯೇಟ್ ಮಾಡ್ತೀರಾ, ಅಲ್ಲಿ ಯಾಕೆ ನೀವು ಹೋಗಿ ಎಂಟ್ರಿ ಕೊಟ್ಟು ಅಲ್ಲೊಂದಷ್ಟು ನಿಮ್ಮ ಸಿದ್ಧಾಂತವನ್ನ ಮುಂದಿಡ್ತೀರಾ ಅನ್ನೋದು ಸದ್ಯಕ್ಕಿರುವಂತಹ ಕ್ವಶನ್. ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಈ ಫೋಟೋ ವೈರಲ್ ಆದ್ಮೇಲೆ.